ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಇಂಬ್ರಾದು. ಇದು ಹೋದ ಗುರುವಾರ ಬ್ಲಾಗ್ ಆಗಿರುತ್ತೆ. ಸೊ ನಂಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಲೇಟ್ ಆಯಿತು. ಸೊ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಈಗ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಮನೆ ಸಾಮಾನು ತೊಗೊಂಬರೋಣ ಅಂತ. ನಾಳೆ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ಒಂಥರ ಖುಷಿ. ನಾವು ಫಸ್ಟು ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ಬೈಕೆಲ್ಲ ರೆಡಿ ಮಾಡಿಕೊಂಡು ಡಾಲರ್ಸ್ ಕಾಲನಿ ಗಂಟ ಹೋದ್ವಿ. ಅಲ್ಲಿಂದ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಮತ್ತೆ ಕಾರ್ನ ಎತ್ಕೊಂಡು ಹೋಗ್ತಾ ಇದ್ವಿ ಡಿಮಾರ್ಟ್. ಹೌದು, ಇವತ್ತು ನಮ್ಮ ಅತ್ತೆ ಮಾವ ಎಲ್ಲರೂ ಬರ್ತಿದ್ದಾರೆ, ಹಾಗೆ ನಮ್ಮ ಭಾವನ ಮಕ್ಕಳು ಇಬ್ಬರೂ ಬರ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಮನೆಗೆ ಕೆಲವೊಂದು ಸಾಮಾನುಗಳು ಖಾಲಿ ಆಗೋಗಿದ್ವು, ಹಾಗೆ ಡಿಮಾರ್ಟ್ಗೆ ಹೋಗಿ ಚೆನ್ನಾಗಿದೆ ಅಲ್ಲ ಇಲ್ಲಿ? ಯಾಕೆ ಇಲ್ಲಿ ಹಿಂಗೆ ಮಾಡಿಸಿದ್ದಾರೆ? ಚೆನ್ನಾಗಿದೆ. ನಾವು ಡಿಮಾರ್ಟ್ ಒಳಗಡೆ ಬಂದು ನಮ್ಗೆ ಬೇಕಾಗಿರೋ ಸಾಮಾನೆಲ್ಲ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಬಾಕ್ಸ್ಗಳು ಆಯಿತು, ಬಟ್ಟೆ, ಶೂಸು ಮತ್ತು ಮನೆಗೆ ಬೇಕಾಗಿರೋ ಸಾಮಾನುಗಳು ಎಲ್ಲನೂ ಇದ್ವು. ಪ್ರೈಸು ಕೂಡ ಓಕೆ ಅನ್ನಿಸ್ತು. ನನಗೂ ಮನೆಗೆ ಸ್ವಲ್ಪ ಬಾಕ್ಸ್ಗಳು ಬೇಕಾಗಿತ್ತು, ಅದನ್ನೂ ತೊಗೊಂಡು ಆಮೇಲೆ ರೇಷನ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಇನ್ನು ಜಾಸ್ತಿ ಏನು ಅಲ್ಲಿ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಈಚೆ ಬಂದು ನೋಡಿದ್ರೆ ಫುಲ್ಲು ಮಳೆ ಬರ್ತಿತ್ತು. ಹಂಗೆ ಅಲ್ಲಿ ಬಿಸಿ ಬಿಸಿ ಪಾಪ್ಕಾರ್ನ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ತಿನ್ಬೇಕು ಅನ್ನಿಸ್ತು ಅಂದ್ಬಿಟ್ಟು ಹೋಗಿ ಪಾಪ್ಕಾರ್ನ್ ತೊಗೊತಾ ಇದ್ದಾರೆ ಅಲ್ಲಿ. ಪಾಪ್ಕಾರ್ನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಆದರೆ ಅಲ್ಲಿ ಪಾಪ್ಕಾರ್ನ್ ಅಂತೂ ಫುಲ್ಲು ಮೆತ್ತಗಾಗ್ಬಿಟ್ಟಿತ್ತು. ಬಿಸಿನೇ ಮಾಡ್ತಿದ್ರು, ಆದರೆ ಯಾಕೆ ಮೆತ್ತಗಾಗಿತ್ತು, ಚೆನ್ನಾಗೇ ಇರಲಿಲ್ಲ ತಿನ್ನೋಕ್ಕೆ. ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ತಿನ್ಕೊಂಡೆಲ್ಲ ನಿಂತ್ಕೊಂಡು ಮಳೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಅದಕ್ಕೆ ಗಾಡಿ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ಮನೆಗೆ ಹೋಗೋ ಅಷ್ಟು ಫುಲ್ಲು ಟ್ರಾಫಿಕ್ ಆಗೋಯಿತು. ಅಲ್ಲೇ ಸ್ವಲ್ಪ ಲೇಟ್ ಆಯಿತು. ಮತ್ತು ಮನೆಗೆ ಹೋಗೋದು 7-7:30 ಆಗೋಯಿತು. ಮಾಡ್ಕೊಳಕ್ಕಾಗಿದ್ದು ಮತ್ತು ಮನೆಗೆ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಮನೇಲಿ ತುಂಬಾ ಕೆಲಸ ಇತ್ತು. ಮತ್ತು ನಾಳೆ ಬೇರೆ ಅತ್ತೆ ಮಾವ ಎಲ್ಲ ಬರ್ತಿದ್ರಲ್ಲ ಬೆಳಗ್ಗೆ, ಹೋಗಿ ಮತ್ತು ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಾಗಿತ್ತು. ಇನ್ನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅತ್ತೆ ಮಾವ ಮಕ್ಕಳು ಎಲ್ಲರೂ ಬಂದು ಅವರೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಇಸ್ಕಾನ್ಗೆ ಬಂದ್ವಿ. ಹಾಂ, ಕೃಷ್ಣ ಹತ್ರ ಫೋನ್ ಅಲೌವ್ ಇರಲಿಲ್ಲ, ಅದಕ್ಕೆ ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಇನ್ನು ನಮಗೂ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಕೆಳಗಡೆ ಬಂದರೆ ಬುಕ್ಸ್ಗಳು ಅಥವಾ ಕೃಷ್ಣಂದು ಮೂರ್ತಿಗಳು ಎಲ್ಲನೂ ಇಟ್ಟಿರ್ತಾರೆ.
ಅಥವಾ ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟಿದ್ರು, ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹೊರಟು ಇಲ್ಲಿ ಕಂಠೀರವ ಸ್ಟುಡಿಯೋಗೆ ಬಂದ್ವಿ ಈಗ. ನಾವಲ್ಲೆಲ್ಲ ತೋರಿಸ್ಕೊಂಡು ಸ್ಟುಡಿಯೋಯಿಂದ ಈಚೆ ಬಂದರೆ ಅಲ್ಲೆಲ್ಲ ಸ್ನ್ಯಾಕ್ಸ್ಗಳು ಎಲ್ಲ ಇಟ್ಟಿರ್ತಾರೆ. ನನಗೂ ಪಾನಿಪುರಿ ತಿನ್ಬೇಕು ಅನ್ನಿಸ್ತು, ಸೊ ಅದಕ್ಕೆ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಮೆಟ್ರೋ ಮೆಟ್ರೋ ಟ್ರೈನ್ಗಿಂತ ಫಾಸ್ಟ್ ರೀ ಮಾಮ.
ಡ್ರಾಪ್ ಕೊಂಚ ಕೊಡ್ಲಾ ಬಟ್ಲು ಮತ್ತೆ ಇವಾಗ ತಿಂದಳ ಅದನು. ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲೇ ಕೆಳಗೆ ಇಳಿದ್ರೆ ಅಂತ ಆ ಕಡೆ ಬಂದಿರಪ್ಪ, ಮ್ಯಾಲೆ ತಿಳಿದ್ರೆ ಅಂದ್ರೆ ಈ ಕಡೆ ಬಂದ್ಬಿಡ್ತೀರಿ ಇಲ್ಲಿ. ಮತ್ತೆ ನಿಮ್ಗೆ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಬರ್ಬೇಕಾಗಿತ್ತ. ನಮ್ಮನ್ನ ಯಾವಾಗ ಇಲ್ಲೇ ಎಲ್ಲ ಕರ್ಕೊಂಬರೋದು. ಅಲ್ಲ ಮೋಸ್ಟ್ಲಿ ಪ್ಲಾಟ್ಫಾರ್ಮ್ ಅವ್ರಿಗೆ ಓನಕ್ಕೆ ಇಳಿಸಿರ್ತಾನೆ. ಆ ಕಾಟ್ ಇಲ್ಲ ಕೆಳಕ್ಕೆ ಬಂದಿರ್ತದೆ ನಿಮ್ಗೆ ಇಳಿದಿರ್ತೀರಿ ನೀವು. ಹೌದಲ್ಲ ನಿಲ್ತವ ಅದ ನಾವು ಆ ಕಡೆಯಿಂದ ಮೂಡ್ಲಿಯಿಂದ ಈ ಸಿಗ್ಗಾವಿಂದ ಬರ್ತಾರಲ್ಲ ಇಲ್ಲಿ ಇಳಿದು